ರೆಡಿ, ಲೆಟ್ಸ್ ಗೋ. ನಮಸ್ಕಾರ ರೀಪ್ಪ. ಇವತ್ತು ಆಲ್ಮೋಸ್ಟ್ ಗೋಬಿ ಬಿಟ್ರೆ ನೆಕ್ಸ್ಟ್ ಎಲ್ಲ ಕಡೆ ಫೇಮಸ್ ಇರೋ ಡಿಶ್, ಅದು ಹೆಲ್ದಿಯಾಗಿ ತಿನ್ನುವಂಗೆ ಮೊಮೋಸ್ ಮಾಡತ್ತೇವೆ. ಮೊಮೋಸ್ ಅಂದ್ರೆ ಎಲ್ಲರೂ ಅನ್ಹೆಲ್ದಿ ಅಂದ್ಕೊಂತಾರ, ಬಟ್ ನಾವು ಅದಕ್ಕೆ ಇವತ್ತು ಎಲ್ಲರಿಗೂ ತಿನ್ನುವಂಗೆ ಪ್ರೋಟೀನ್ ಅಂತಲ್ಲ, ಹೆಲ್ದಿಯಾಗಿ ಮೊಮೋಸ್ ಹೆಂಗೆ ಮಾಡೋದು ಅಂತಂದು ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತೀನಿ. ಭಾಳ ಸಿಂಪಲ್ ಐತಿ, ಆದ್ರೆ ತಿನ್ನಾಕ ಮಾತ್ರ ಟೇಸ್ಟಿ ಇರ್ತೈತಿ. ನಾವು ಇವತ್ತು ಮೈದಾ ಬದ್ಲಿ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಮೊಮೋಸ್ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ವಿಡಿಯೋ ಫಸ್ಟ್ ಟೈಮ್ ನೀವು ನೋಡತ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ವಿಡಿಯೋನ ಲಾಸ್ಟ್ ಮಟ್ಟ ನೋಡ್ರಿ. ನೀವು ನೆಕ್ಸ್ಟ್ ಟೈಮ್ ಮಾತ್ರ ಪಕ್ಕ ಮಾಡ್ಕೊತೀರಿ. ಇದನ್ನು ನಾವು ಫಸ್ಟಿಗೆ ಮೇನ್ ಮೊಮೋಸ್ ಮಾಡಕ್ಕೆ ಫಿಲ್ಲಿಂಗ್ಸಿಗೆ ಕ್ಯಾಬೇಜ್ ಬೇಕು. ಕ್ಯಾಬೇಜ್ ಕಟ್ ಮಾಡ್ಕೊಂಡಂತ ಕ್ಯಾಬೇಜ್ ಆದ್ಬಿಟ್ಲೆ ಏನೈತಲ್ಲ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇವನ್ನೆಲ್ಲ ಹಿಂಗಲ್ಲ, ಇದ್ರಾಗ ಪೂರ್ತಿ ಫೈನ್ ಚಾಪ್ಡ್ ಮಾಡ್ಕೋಬೇಕು ನಾವು. ಅದಕ್ಕೆ ನನ್ನ ಕಡೆ ಆಲ್ರೆಡಿ ಒಂದು ಇದು ಐತಿ, ಅದ್ರಾಗ ಹಾಕ್ಕೊಂಡು ಆಮೇಲೆ ಲಾಸ್ಟಿಂಗ್ ಮಾಡ್ಕೊತೀನಿ. ಈಗ ನಮ್ದು ಮೆಣಸಿನ್ಕಾಯಿ ಆಯ್ತು, ಕ್ಯಾಬೇಜ್ ಆಯ್ತು, ನೆಕ್ಸ್ಟ್ ಕ್ಯಾರೆಟ್ ಬೇಕು, ಆಮ್ಯಾಗ ಆನಿಯನ್ಸ್. ಮತ್ತು ನೀವು ಯಾವ ಥರ ಮೊಮೋಸ್ ಮಾಡಿರಿ, ಯಾವಾಗಾರ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿರಿ. ಮತ್ತು ನೀವು ಹಿಂಗೆ ಫುಡ್ ರೆಸಿಪೀಸ್ ಏನಾರು ಮಾಡತ್ತಿದ್ರಂದ್ರೆ ನಿಮ್ಮ ಚಾನಲ್ನು ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಕ್ಯಾರೆಟಾಗಿ ನೀಟಾಗಿ ತೊಳ್ಕೊಂಡು ಫಸ್ಟಿಗೆ ಹಿಂಗೆ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಏನೈತಲ್ಲ, ಇದು ನಮ್ದು ಕ್ಯಾರೆಟ್, ಕ್ಯಾಬೇಜ್ ಮತ್ತು ಇವು ನಮ್ಮ ಮೆಣಸಿನ್ಕಾಯಿ, ಇವು ಮೂರು ಆತು. ಇನ್ನೊಂದು ಲಾಸ್ಟಿಗೆ ನಮ್ಗೆ ಆನಿಯನ್ ಬೇಕು. ಆನಿಯನ್ ನಮ್ಗೆ ಕಟ್ ಮಾಡ್ಕೊಂಡ್ರೆ ಇವು ನಿಮ್ಮ ಫಿಲ್ಲಿಂಗ್ಸಿಗೆ ಇಷ್ಟು ವೆಜಿಟೇಬಲ್ಸ್ ಬೇಕು. ನಿಮ್ಗೆ ಇವಿಷ್ಟಿದ್ರೆ ನೀವು ಆರಾಮ್ ಮೊಮೋಸ್ ಮಾಡ್ಕೋಬೋದು. ನೀವು ಮೈದಾರ್ಲೇರ ಮಾಡ್ಕೊರಿ, ಗೋಧಿ ಹಿಟ್ಲೇರ ಮಾಡ್ಕೊರಿ, ನಿಮ್ಗೆ ಯಾವ್ದು ಅನುಕೂಲ ಆಕತಿ ಅದ್ರೊಳಗೆ ಮಾಡ್ಕೋಬೋದು. ಬಟ್ ಗೋಧಿ ಹಿಟ್ಟು ಹೆಲ್ತಿಗೆ ಒಳ್ಳೇದು ಅಂತಂತಂದು ನಾವು ಇವತ್ತು ಗೋಧಿ ಹಿಟ್ಟಿನ ಮೊಮೋಸ್ ಮಾಡತ್ತೀವಿ. ಸೊ ನಿಮ್ಮ ಮನ್ಯಾಗ ನೀವು ಎಲ್ಲರಿಗೂ ಮಾಡ್ಕೊಡ್ಬೋದು. ಸೂಪರ್ ಮಿಷಿನ್ ಇದು, ಆಲ್ ಇನ್ ಒನ್. ಫೈನ್ಲಿ ಚಾಪ್ ಮಾಡ್ಕೋಕಿದು ಭಾರಿ ಐತಿ. ಸೊ ಫಸ್ಟಿಗೆ ನಾವು ಕ್ಯಾಬೇಜ್ ಹಾಕ್ಕೊಂಡಂತ ಸೊ ಇಷ್ಟು ನಮ್ಗೆ ಮೊಮೋಸ್ ಮಾಡೋಕೆ ಬೇಕಾಗಿರೋ ವೆಜಿಟೇಬಲ್ಸ್. ಮೆಣಸಿನ್ಕಾಯಿ, ಕ್ಯಾರೆಟ್, ಆನಿಯನ್, ಕ್ಯಾಬೇಜ್ ಇಷ್ಟು ಮೀಡಿಯಮ್ ಸೈಜ್ನಾಗ ನೀವು ಚಾಪ್ ಮಾಡಿ ಇಟ್ಕೋಬೇಕು. ಅಂದ್ರೆ ಅಷ್ಟು ಅದು ಫಿಲ್ಲಿಂಗ್ಸ್ ಕರೆಕ್ಟ್ ಆಕೈತಿಲ್ಲ ಅಂತಂತಂದ್ರೆ ಮೊಮೋಸ್ ಅವ್ರಿಗೆಲ್ಲ ವೆಜಿಟೇಬಲ್ಸ್ ಬರ್ತಾವೆ. ಸೊ ಇದ್ರೊಳಗೆ ನೀವು ಚಾಪ್ ಮಾಡ್ಕೋಬೇಕೆಲ್ಲ ಕ್ವಾಂಟಿಟಿನ. ಫಸ್ಟ್ ಒಂದು ಬಾಳ್ಗಿ ತಗೋರಿ, ನೆಕ್ಸ್ಟ್ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ರಿ. ಕ್ಯಾಬೇಜ್ ಇದು ಕಟ್ ಮಾಡ್ಕೊಂಡಿರೋದು ಚಂದಾಗ ಫ್ರೈ ಮಾಡ್ರಿ. ಇದು ಕ್ಯಾಬೇಜ್ ಸ್ಮೆಲ್ ಜಾಸ್ತಿ ಇರ್ತೈತಲ್ಲ, ಫುಲ್ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೊರಿ ಸಾಪಟ್. ನೆಕ್ಸ್ಟ್ ಕಟ್ ಮಾಡ್ಕೊರಿ ಆನಿಯನ್ ಹಾಕೋರಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಮಸ್ತ್ ಫ್ರೈ ಮಾಡ್ಕೋಬೇಕು. ಇದನ್ನ ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿ, ಅಲ್ಲಿ ಮಟ್ಟ ಫ್ರೈ ಮಾಡ್ಕೊರಿ. ಅಂದ್ರೆ ನಿಮ್ದು ಮೊಮೋಸ್ ಸೈಕ್ ಆಗಿ ಬರ್ತೈತಿ. ಇಲ್ಲ ಅಂತಂತಂದ್ರೆ ನಿಮ್ದು ಅದ ತಿನ್ನೋ ಮುಂದೆ ಮತ್ತು ಅದ ಕ್ಯಾಬೇಜ್ ಸ್ಮೆಲ್ಲ ಬರ್ತೈತಿ. ಉಪ್ಪು ಆ್ಯಡ್ ಮಾಡ್ಕೊಂಡ್ವಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ. ನೆಕ್ಸ್ಟ್ ಸ್ವಲ್ಪ ಟೊಮೆಟೊ ಸಾಸ್ ಹಾಕೋರಿ. ಇದಕ್ಕೆ ಫಿಲ್ಲಿಂಗ್ಸ್ ಆಲ್ಮೋಸ್ಟ್ ರೆಡಿ ಆಯ್ತು. ಇದು ಸ್ವಲ್ಪ ಆರಾಕ್ ಬಿಡ್ರಿ ಸೈಡಿಗೆ ಇಟ್ಟು. ಈಗೇನೈತಿಲ್ಲ, ನೆಕ್ಸ್ಟ್ ಮೊಮೋಸ್ ಮಾಡೋಕೆ ನಿಮ್ದು ಚಪಾತಿ ರೆಡಿ ಮಾಡ್ಕೊರಿ. ಫಿಲ್ಲಿಂಗ್ಸ್ ಮಾಡೋಕ್ಕೆ ಗ್ಯಾಸ್ ಆರಿಸಿ ಒಂದು ಸ್ವಲ್ಪ ಕೂಲಿಂಗಿಗೆ ಇಡ್ರಿ. ನಾವು ಚಪಾತಿ ಹಿಟ್ಟು ನಾಟ್ಕೊಂಡು ಇಟ್ಕೊಂಡೇವಿ. ಈ ಹದದಾಗ ನಾದ್ಕೋಬೇಕು ನೀವು. ಹೆಂಗೈತೆ ನೋಡಿ, ಸ್ಪಾಂಜಿ ಚಪಾತಿ ಹಿಟ್ಟು. ಇಷ್ಟು ನಾದ್ಕೋರಿ, ಒಂದು 10-15 ನಿಮಿಷ ಇದು ನಾದ್ಕೊಂಡು ಹಿಂಗೆ ಇಟ್ಕೊಂಡಿರಿ. ಆಮೇಲೆ ಚಪಾತಿ ಮಾಡೋಕೆ ಗಾವಕೈತಿ. ನೆಕ್ಸ್ಟ್ ನಾವು ಬೇಸ್ ಪ್ರಿಪೇರ್ ಮಾಡೋಣ ಮೊಮೋಸಿಗೆ. ಸೊ ನಾವು ಈಗ ನೆಕ್ಸ್ಟ್ ಚಪಾತಿದ ಬೇಯಿಸ್ಕೊಳಂತ ಬ್ಯಾಟ್ರ್ ರೆಡಿ ಮಾಡೋಣಂತ. ಚಪಾತಿ ಲಟ್ಸೋಣ. ಚಪಾತಿ ಲಟ್ಟಿಸ್ದಂಗೆ ಬಟ್ ಮೊಮೋಸಿಗೆ ಆಮೇಲೆ ಸ್ಮಾಲ್ ಸರ್ಕಲ್ ಮಾಡ್ಕೊಂಡು ಫಿಲ್ಲಿಂಗ್ಸ್ ಮಾಡ್ಕೊಬೇಕು. ಬರ್ರಿ ಚಪಾತಿ ಲಟ್ಸೋಣ. ಮೊಮೋಸಿಗೆ ರೆಡಿ. ಮೊಮೋಸಿಗೆ ಇದು ರೆಡಿ ಆಗೈತಿ. ನೆಕ್ಸ್ಟ್ ಸ್ಟಫಿಂಗ್ ಮಾಡ್ಕೊಳಂತೀಗ. ಸ್ಟಫಿಂಗ್ ಮಾಡ್ಕೋಕೆ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಳಂತೆ 4 ಅಂದ್ರೆ ಅದು ಅಂಟ್ಕೊಂತೈತಿ. ಈಗ ಸ್ಟಫಿಂಗ್ ಹಾಕೋಣಂತ. ಇದಕ್ಕೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡೇವಲ್ಲ, ಅದು ಹಾಕೋಣ. ಇದಕ್ಕೆ
ಮೋಮೋ ಸ್ಟಫಿಂಗ್ ಆತು. ಈ ಥರ ನೀವು ಸ್ಟಫಿಂಗ್ ಮಾಡ್ಕೊಂಡ್ರೆ ಈ ಥರ ಹಾಕೋವು. ನೆಕ್ಸ್ಟ್ ಏನೈತಲ್ಲ ಇವನ್ನೆಲ್ಲ ಸ್ಟೀಮ್ ಮಾಡಿಬಿಟ್ರೆ ನಿಮ್ಮ ಮೋಮೋಸ್ ರೆಡಿ ಹಾಕೋ. ಎಷ್ಟು ಪರ್ಫೆಕ್ಟ್ ಬಂದವ ನೋಡ್ರಿ ಶೇಪ್ ಮೋಮೋಸ್. ನಾವು ವೀಕೆಂಡ್ನಾಗ ಮೋಮೋಸ್ ಮಾಡ್ಬೋದು ನಾವು ಇದನ್ನು. ಏನಂತೀರಿ ಗಾಯ್ಸ್? ಕಮೆಂಟ್ ಮೀ ಪ್ಲೀಸ್ ಹೌ ಇಟ್ ಈಸ್ ಶೇಪ್. ಪರ್ಫೆಕ್ಟ್ ಮೋಮೋಸ್. ಇದಕ್ಕರ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೈ. ನೋಡ್ರಿ ಬೈ ಮೋಮೋಸ್ ಎಷ್ಟು ಪರ್ಫೆಕ್ಟ್ ಬಂದವು. ಯಸ್ ಕಮ್ ಆನ್ ಲೆಟ್ಸ್ ಡೂ ಇಟ್. ಮೋಮೋಸಿನ ಕಿಟ್ ಇಲ್ಪ ನಮ್ಮ ಕಡೆ ಸಸ್ತಾ ಇಡ್ಲಿ ಇದು ಐತಿ. ಇಡ್ಲಿ ಸೆಟ್ ಅದು ಸಣ್ಣ. ಇದಕ್ಕೆ ಈಗ ಫಸ್ಟಿಗೆ ನಾವು ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೋ. ಇದಕ್ಕೆ ಎಷ್ಟು ಅಂದ್ರೆ ಅದು ಗೋಧಿ ಇಟ್ಟಿದಕ್ಕೆ ಅಂಟ್ಕೊಂಗಿಲ್ಲ ನಾವು. ಸೊ ಆಮ್ಯಾಗ ನಮ್ಗೆ ಮೋಮೋಸ್ ತಕ್ಕೋಕೆ ಈಸಿ ಆಕೈತಿ. ಇಲ್ಲಾಂದ್ರೆ ಅದು ಅಂಟ್ಕೊಂಡ್ಬಿಡ್ತೈತಿ. ಕುಕ್ಕರ್ಗೆ ಒಂದು 3 ಗ್ಲಾಸ್ ನೀರು ಹಾಕೋರಿ. ಮೋಮೋಸ್ ಎಲ್ಲ ನೀಟಾಗಿ ಇಟ್ಕೋರಿ. ಅದ್ರಾಗ ಒಂದು ಸೆಟ್ ರೆಡಿ. ನಮ್ಮ ಮೋಮೋಸ್ ರೆಡಿ ಆಗ್ಯಾವ ಇಲ್ಲ ಅಂತಂದು ಒಮ್ಮೆ ನೋಡೋಣ ಬರ್ರಿಪ್ಪ. ನೋಡ್ರಿ ಏನು ಮಸ್ತ್ ಆಗ್ಯಾವ ಸ್ವೀಟ್ ಮೋಮೋಸ್ ರೆಡಿ. ಮೋಮೋಸ್ ರೆಡಿ. ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್ ವೀಟ್ ಮೋಮೋಸ್. ಹೆಲ್ದಿ ರೆಸಿಪಿ ಮನ್ಯಾಗ ಮಾಡ್ಕೊರಿ ತಿನ್ರಿ. ಮೈದಾ ಬದ್ಲಿ ವೀಟ್ ಯೂಸ್ ಮಾಡ್ರಿ. ಗೋಧಿ ಹಿಟ್ಲೆ ಮಾಡ್ರಿ ಮೋಮೋಸ್. ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರೆ ಇದು. ನೆಕ್ಸ್ಟ್ ಲೆವೆಲ್.